ಮೊಮ್ಮಗನಿಗೊಂದು ಪತ್ರ, ದೇವೇಗೌಡರು ಬರೆದಿರುವ ಪತ್ರದ ವಿಶ್ಲೇಷಣೆ ಮುಂದುವರಿಸ್ತಾ ಇದ್ದೀವಿ. ಇಲ್ಲಿ ನೋಡಿ, ಎಚ್ಚರಿಕೆಯ ಮನ್ನಣೆ ಕೊಡದಿದ್ದಲ್ಲಿ ಅವನು ನನ್ನ ಮತ್ತು ನನ್ನ ಕುಟುಂಬದವರೆಲ್ಲರ ಕೋಪವನ್ನು ಎದುರಿಸಬೇಕಾಗುತ್ತದೆ. ಅಂದರೆ ಕೋಪವನ್ನು ಎದುರಿಸಬೇಕಾದ್ರೆ ಇವರು ಮೂರನೇ ಕಂಡು ಬಿಟ್ಬಿಡ್ತಾರೆ, ದೇವೇಗೌಡರು ಮತ್ತು ಕುಮಾರಸ್ವಾಮಿಯವರು. ಕೋಪದಿಂದ ಅಲ್ಲಿ ಪ್ರಜ್ವಲ್ ಎಲ್ಲೋ ಇದ್ದವನನ್ನು ಬರ್ನ್ ಆಗಿಬಿಡ್ತಾನೆ. ನಾವು ಫಿಲ್ಮಲ್ಲೆಲ್ಲ ನೋಡಿದ್ವಲ್ಲ, ಈಶ್ವರ ಹಿಂಗೆ ಮೂರನೇ ಕಣ್ಣನ್ನು ತೆರೆದ ಕೂಡಲೇ ಪ್ರಜ್ವಲ್ ಜುರ್ರ್ ಅಂತ ಆಗ್ಬಿಡ್ತಾನೆ. ಕೋಪ ಏನೇನು ಆಗ್ಬೋದು ಪ್ರಜ್ವಲ್ಗೆ, ಆಸ್ತಿಯಲ್ಲಿ ಭಾಗ ಕೊಡಲ್ವಾ? ಇವರ ಕೋಪದಿಂದ ಕುಮಾರಸ್ವಾಮಿ ಹೇಳೋದು, ಈಸ್ ನಾಟ್ ಮೈ ಫ್ಯಾಮಿಲಿ ಮೆಂಬರ್, ಐ ಡಿಸ್ವಾಂಟ್ ಹಿಮ್. ಇನ್ನೂ ಸಸ್ಪೆನ್ಷನಲ್ಲಿ ಇಟ್ಟವ್ರೆ. ಇವ್ರದ್ದು ಕೋಪ ಇನ್ನೂ ಟೆಂಪ್ರೇಚರ್ ಜಾಸ್ತಿ ಆಗಿಲ್ಲ, ಬೆಂಕಿ ಹಾಕಿಲ್ಲ ಯಾರು. ಕರೆಕ್ಟ್, ಥರ್ಮೋಮೀಟ್ರಲ್ಲಿ ಕೋಪ ಎಷ್ಟಿದೆ ಅಂತ ಅಳಿಬೇಕು, ಹೋಗ್ಬಿಟ್ಟು ಬಾಯಿಗೆ ಇಟ್ಬಿಟ್ಟು ಕೋಪ ಈಗ ಎಷ್ಟಿದೆ, ನಾಳೆ ಎಷ್ಟಾಗುತ್ತೆ, ನಾಳ್ದು ಎಷ್ಟಾಗುತ್ತೆ ಅಂತ. ಕುಮಾರಸ್ವಾಮಿ ಅವ್ರಿಗೆ ಇನ್ನು ಕೋಪ ತಾಪ ಆಗೇ ಇಲ್ಲ, ಫಸ್ಟ್ ಡೇ ಇತ್ತು. ವಿಕೃತ ಕಾಮಿ ನಮ್ಮ ಫ್ಯಾಮಿಲಿಯಲ್ಲಿ ಹುಟ್ಟಿದ್ದಂತ ನಮಗೆ ಗೊತ್ತೇ ಇರಲಿಲ್ಲ. ದೇವರು ಹುಟ್ಟಿಸ್ತಾನೆ ಒಂದೊಂದು ಕಡೆ. ಕುಮಾರಸ್ವಾಮಿ ಒಂಥರ ಹುಟ್ಟಿಸ್ತಾನೆ, ನನ್ನನ್ನೊಂಥರ, ನಿಮ್ಮಣ್ಣೊಂಥರ, ವಿಕೃತ ಕಾಮಿನೊಂಥರ ಹುಟ್ಟಿಸ್. ವಿ ವಿಲ್ ಟೇಕ್ ಇಟ್. ನಾವು ಅವ್ರೇನು ಹೇಳೋದು, ಕೋಪವನ್ನು ಎದುರಿಸಬೇಕಾಗುತ್ತದೆ. ಸಿ ವಿ ನಾಗೇಶನ್ ಕೊಡಲ್ಲ, ವಿ ವಿಲ್ ನಾಟ್ ಪ್ರೊವೈಡ್ ಯು ಎ ಲೆಜೆಂಡರಿ ಅಡ್ವೊಕೇಟು ಅಂತ ಹೇಳ್ಬೋದು. ಅಥವಾ ನಾಳೆ ಕಪಿಲ್ ಸಿಬಲ್, ಸಿಂಘ್ವಿಯ, ತುಂಬ ಸಾಲ್ವೆ ಅಂಥವರನ್ನು ಕೊಡಲಿಕ್ಕಿಲ್ಲ. ಇನ್ನೊಂದು, ನಾವು ಯಾವ ಇನ್ಫ್ಲುಯೆನ್ಸನ್ನು ಮಾಡಲ್ಲ. ಈಗಲೇ ಬಂದರೆ ಉಳಿಸ್ಕೋತೀವಿ, ಈಗಲೇ ಬಂದರೆ ಏನಾದರೂ ಟ್ರೈ ಮಾಡಿ ನಿನ್ನನ್ನು ಉಳಿಸ್ಕೋತೀವಿ, ಇಲ್ಲ ಅಂದ್ರೆ ನಮ್ಗೆ ಗೊತ್ತಿಲ್ಲ. ಹಾಂ, ರೇಪನ್ನು ಸಮ್ಮತಿ ಸೆಕ್ಸ್ ಅಂತ ಮಾಡಿಸ್ಬೋದು ನಾವು. ಕೆಲವರು ಕಿಡ್ನ್ಯಾಪು ಆಗ್ಬೋದು. ಏನೇನು ಬೇಕಾದರೆ ಮಾಡಿಬಿಟ್ಟು ಏನಾದರೂ ನಿಮಗೆ ಹೆಲ್ಪ್ ಮಾಡ್ತೀವಿ. ಈಗಲೂ ನೀನು ಮಾಡಿಲ್ಲ ಅಂದರೆ ನಾವು ನಿಮ್ಮನ್ನು ಕೈ ಬಿಡ್ತೀವಿ. ಕೋಪವನ್ನು ಎದುರಿಸಬೇಕಾಗುತ್ತದೆ. ನಾವು ಮೂರನೇ ಕಣ್ಣನ್ನು ಬಿಟ್ಬಿಡ್ತೀವಿ ಎಲ್ಲರೂ ಸೇರಿ. ಇವರೊಬ್ಬರೇ ಎಲ್ಲ ಫ್ಯಾಮಿಲಿಯವರು ಸೇರಿ. ನೀನು ಏಕಾಂಗಿಯಾಗಿದ್ರಲ್ಲಿ ಸಂದೇಹವಿಲ್ಲ. ಅವನು ಏಕಾಂಗಿಯಾಗೇ ಇಷ್ಟೆಲ್ಲ ಮಾಡಿರೋದು. ಹೌದು, ಕರೆಕ್ಟ್ ಅಲ್ಲ? 5 ವರ್ಷ ಏಕಾಂಗಿ. ಕರೆಕ್ಟ್. ಏಕಾಂಗಿಯಾಗಿ ಇಷ್ಟು ಜನರನ್ನು ರೇಪ್ ಮಾಡಿ. ಕುಮಾರಸ್ವಾಮಿ ಅವರು ಹೇಳಿಲ್ವಾ, ಅವನು ಏಕಾಂಗಿ ಎಲ್ಲಿದ್ದಾನಂತ ನಮಗೆ ಗೊತ್ತಿರಲಿಲ್ಲ. 5 ವರ್ಷದಲ್ಲಿ MP ಆಗಿ ಅದು ಇದನ್ನೇ ಮಾಡಿರಬಹುದು. ನಿನ್ನೆ ಒಂದು ಪೇಪರಲ್ಲಿ ಕಟ್ಟಿಂಗ್ ಓದಿದೆ ನಾನು. ಮಾಜಿ ಪ್ರಧಾನಮಂತ್ರಿಗಳ ಗೌರವಕ್ಕಾಗಿ ಹಾಸನದಲ್ಲಿ ಒಂದು ಸಂಸತ್ರಿಗೆ ಮನೆ ಕೊಡಲಾಯಿತು. ದೇವೇಗೌಡರ ಮರ್ಯಾದೆಗಾಗಿ ಹಾಸನದಲ್ಲಿ ಒಂದು MP ಕ್ವಾರ್ಟರ್ಸ್ ಮಾಡಲಾಯಿತು. ಅದರಲ್ಲಿ ಕೆಲಸ ಕೇಳ್ಕೊಂಡು ಬಂದವರು, ಪಕ್ಷದ ಕಾರ್ಯಕರ್ತೆಯರು, ಮುಖಂಡರ ಹೆಂಡತಿಯಂದಿರು, ಮನೆ ಕ್ಲೀನ್ ಮಾಡಲಿಕ್ಕೆ ಬಂದವರು, ರೇಪ್ ಆಯಿತು. ಇಸ್ ದಟ್ ನೈತಿಕತೆ, ಮೊರಾಲಿಟಿ ಏನೋ ಹೇಳ್ತಾರಲ್ಲ, ಪಶ್ಚಾತ್ತಾಪ? ಏನು ಆಗೇ ಇಲ್ಲ. ಅದು ಲೆಟ್ರಲ್ಲೆಲ್ಲೂ ಬಂದಿಲ್ಲ. ನನ್ನ ಮರ್ಯಾದೆಗಾಗಿ ಒಂದು ಸಂಸತ್ ಮನೆ ಕೊಟ್ಟರು, ಕ್ವಾರ್ಟರ್ಸ್ ಕೊಟ್ಟರು, ಅದರಲ್ಲಿ ಹುಡುಗಿಯರ ಮಾಸ್ ರೇಪ್ ಆಯಿತು. ಅದನ್ನು ಮೆನ್ಷನ್ ಇಲ್ಲ. ಅದು ಮೆನ್ಷನ್ ಆಗಿಲ್ಲ. ಕರೆಕ್ಟ್. ಏಕಾಂಗಿ ಏನೇನು ಮಾಡಿದ? ಬಿಕಾಸ್ ದೇವೇಗೌಡರು ಆನ್ಸರೇಬಲ್. ಲೆಟರ್ ಹೆಡ್ ನೋಡಿ, ನ್ಯಾಷನಲ್ ಪ್ರೆಸಿಡೆಂಟ್ ಜನತಾದಳ, ಆ್ಯಂಡ್ ಹೂ ರೇಪ್ಡ್ ಎ ಪಾರ್ಲಿಮೆಂಟ್ ಮೆಂಬರ್ ಆಫ್ ಜನತಾದಳ. ಅದು ಈ ಕಡೆ ಸೆಕ್ಯುಲರ್ ಇದೆ, ನಾನು ಹೇಳಿಲ್ವಾ, ಸೆಕ್ಯುಲರ್. ಈವನ್ ಇನ್ ರೇಪ್ ಈ ಸೆಕ್ಯುಲರ್. ಜಾತ್ಯತೀತವಾಗಿ ರೇಪ್ ಮಾಡಿದ್ದಾನೆ. ಹೌದು, ಪಕ್ಷಾತೀತ, ಜಾತ್ಯತೀತ, ಎಲ್ಲ ಅತೀತ ರೇಪ್ ಮಾಡಿದ್ದಾನೆ. ಏನಂತಾರೆ, ನನ್ನ ಬಗ್ಗೆ ಅವನಿಗೆ ಏನಾದರೂ ಗೌರವವಿದ್ದಲ್ಲಿ ಅವನು ಕೂಡಲೇ ಹಿಂದಿರುಗಿ ಬರಬೇಕು. ಐ ಡೋಂಟ್ ನೋ ಯಾವ ಗೌರವ. ರೇಪ್ ಮಾಡಲೇ ಇಲ್ಲದಾಗ ಇದ್ದ ಗೌರವ, ತನ್ನ ಅಜ್ಜ ತನಗೆ ದಾರೆ ಎರೆದ ಸಂಸದ್ ಸ್ಥಾನಕ್ಕೆ ಇರದ ಗೌರವ, ತನ್ನ ಅಜ್ಜನ ಮರ್ಯಾದೆಗಾಗಿ ಕೊಟ್ಟ ಕ್ವಾರ್ಟರ್ಸ್ ಏನು ಮನೆ ಇತ್ತು, ಸಂಸದರಿಗೆ ಒಂದು ಮನೆ ಕೊಟ್ಟಿದ್ದಾರಲ್ಲ,
ಅದರಲ್ಲಿ ರೇಪ್ ಮಾಡದೆ ಇರುವಾಗ ಇದ್ದ ಗೌರವ, ಇಡೀ ಪೆನ್ ಡ್ರೈವ್ಗಳು ಹಾಸನ, ಒಳನರಸೀಪುರ, ಭಾರತ ದೇಶದ ಗಲ್ಲಿ ಗಲ್ಲಿಯಲ್ಲಿ ಇರದಾಗ ಇದ್ದ ಗೌರವ, ಅದರ ಮೇಲೇನೂ ಎಲೆಕ್ಷನ್ ಕ್ಯಾಂಪೇನ್ ಮಾಡಿ ಮತಭಿಕ್ಷೆ ಕೇಳಿದ ಇರುವಾಗ ಗೌರವ, ಈಗ ಬರುತ್ತೆ. ಈಗ ಎಲ್ಲಿಂದ ಗೌರವ ಗೊತ್ತಿದ್ರೂ ಈ ರೀತಿಯ ಪೆನ್ ಡ್ರೈವ್ಗಳು ಇದೆ, ಕಾಮಲೀಲೆಗಳು ಹೊರಗಡೆ ಬರುವ ಚಾನ್ಸಸ್ ಇದೆ, ಜನಗಳ ಕೈಗಳಿಗೆ ಸೇರಿದೆ ಅಂತ ಗೊತ್ತಿದ್ರೂ ಮನೆಯಲ್ಲೇ ಕೂತ್ಕೊಂಡು ಬಿ ಫಾರ್ಮ್ ಸೈನ್ ಹಾಕ್ಬಿಟ್ಟು ನಾಮಿನೇಷನ್ ಫೈಲ್ ಮಾಡಿಸ್ಬಿಟ್ಟು ಇರದಾಗ ಮೊಮ್ಮಗನಿಗಿರದ ಗೌರವ ಈಗ ಓಡೋಗ್ಬಿಟ್ಟು 25 ದಿನ ಆಗ್ಬಿಟ್ಟು ಲುಕ್ಔಟ್ ನೋಟಿಸ್ ಕೊಟ್ಟು, ಬ್ಲೂ ಕಾರ್ನರ್ ನೋಟಿಸ್ ಕೊಟ್ಟು, ಪಾಸ್ಪೋರ್ಟ್ ಕ್ಯಾನ್ಸಲೇಷನ್ ಮಾಡಬೇಕಂತ ಸ್ಟೇಟ್ ಗವರ್ಮೆಂಟ್ ಪ್ರಧಾನಮಂತ್ರಿಯವರಿಗೆ ಮತ್ತು ಫಾರಿನ್ ಅಫೇರ್ ಮಿನಿಸ್ಟರ್ಗೆ ಪತ್ರ ಬರೆದು ಇನ್ನು ಏನೋ ರೆಡ್ ಕಾರ್ನರ್ ನೋಟಿಸ್ ಇಶ್ಯೂ ಆಗುತ್ತೆ ಎನ್ನುವಾಗ ಬರುವ ಗೌರವ ಏನು? ಯಾವ ಗೌರವ ಇರ್ಬೋದು ಅದು? ರೆಡ್ ಕಾರ್ನರ್ಗಿಂತ ಮೊದಲು ಬರೋದು ಒಂದು ಸಣ್ಣ ಏನು ಗೌರವ ಇರ್ಬೋದು? ಚಿಕ್ಕಪ್ಪ 3 ದಿನದ ನನ್ನ ಬಗ್ಗೆ ಗೌರವ ಇದ್ರೆ, ದೇವೇಗೌಡರ ಬಗ್ಗೆ ಗೌರವ ಇದ್ರೆ, ನಿನಗೆ ಕಾರ್ಯಕರ್ತರ ಬಗ್ಗೆ ಏನಾದರೂ ಗೌರವ ಇದ್ರೆ ಬಾಕಂದ 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 ಬರಲಿಲ್ಲ. ಅವನು ಬರಲ್ಲ ಸೂಟ್ಕೇಸ್ ಚಿಕ್ಕಪ್ಪ, ಬರಲ್ಲ ನಾನು ಸೂಟ್ಕೇಸ್ ಚಿಕ್ಕಪ್ಪ, ಬರಲ್ಲ ನಾನು ಸೂಟ್ಕೇಸ್ ಚಿಕ್ಕಪ್ಪ ಅಂತ ಹೇಳ್ದ. ಈಗ ದೊಡ್ಡ ಗೌಡರ ಬಾಯಿಂದ ಬರೆಸಿದ್ದಾರೆ, ಬಾ ಮೊಮ್ಮಗನೇ ಬಾ ಮೊಮ್ಮಗನೇ ಬಾ ಮೊಮ್ಮಗನೇ, ನನಗೆ ಗೌರವ ಇದೆ ಇನ್ನು, ನಿನಗೆ ನನ್ನ ಬಗ್ಗೆ ಗೌರವ ಇದೆ ಅಂತ ನಂಬಿಕೆ ಇವರಿಗೆ ಇದೆ ಅಂತ ಇನ್ನು. ಆ ನಂಬಿಕೆಯ ಮೇಲೆ ನನಗೆ ಭಾರಿ ಗೌರವ ಬಂತು. ಹೌದು ಸರ್, ಗಟ್ಟಿ ನಂಬಿಕೆ ಅದು. ಕಟು ನಂಬಿಕೆ ಇದೆ ನೋಡಿ. ಮೊಮ್ಮಗನಿಗೆ ನನ್ನ ಮೇಲೆ ಗೌರವ ಇದೆ, ಪ್ರಜ್ವಲಿಗೆ ಚಿಕ್ಕಪ್ಪನಿಗೂ ಗೌರವ ಇದೆ, ಚಿಕ್ಕಪ್ಪನಿಗೆ ಗೌರವ ಕೊಡ್ತಾನೆ, ಚಿಕ್ಕಪ್ಪನಿಗೆ ಗೌರವ ಇದೆ, ಮಾಜಿ ಪ್ರಧಾನಮಂತ್ರಿಗಳ ನನ್ನ ತಂದೆಗೆ ಗೌರವ ಕೊಡ್ತಾನೆ, ಕಾರ್ಯಕರ್ತರಿಗೆ ಗೌರವ ಕೊಡ್ತಾನೆ. ಗೌರವ ಅವನಿಗೆ ಇನ್ನೂ ಇದೆ ಅಂತ ಇವರಿಗೆ ಏನಾದರೂ ಇದ್ದಿದ್ರೆ, ರೇಪ್ ಮಾಡದಾಗಿರುವ ಗೌರವ, ರೆಕಾರ್ಡ್ ಮಾಡದೇ ಇರುವಾಗ ಗೌರವ, ಎಲ್ಲ ಗೊತ್ತಿದ್ರೂ ಬಂಡತನದಿಂದ ಪುನಃ MP ಆಗ್ತೀನಿ ಅಂತ ಹೊರಡಿದ ಗೌರವ, ಓಡೋಗೋಗಿರೋದಿರೋದ ಗೌರವ, ಇನ್ನು ಯಾವ ಗೌರವ ಅವನಿಗೆ ಇಡ್ಬೋದು? ಇದು ಒಂಥರ ನನಗೇನು ಅನಿಸ್ತಾ ಇದೆ ಅಂದರೆ ಡ್ರಾಮಾದ ಸ್ಕ್ರಿಪ್ಟ್ ಥರ ಅನಿಸ್ತಾ ಇದೆ. ಸೀನ್ 1, ಸೀನ್ 2, ಸೀನ್ 3. ಈಗ ಸೀನ್ 1 ಮೊನ್ನೆ ಆಡಿದರು ಕುಮಾರಸ್ವಾಮಿಯವರು. ಎಲ್ಲ ಆಯಿತು, ಮಹಾನಾಯಕ, ಖಳನಾಯಕ, ಆ ನಾಯಕ, ಈ ನಾಯಕ, 1980 CD ಪೆನ್ ಡ್ರೈವ್ ಎಲ್ಲ ಆಯಿತು. ಅದರ ಮೇಲೆ ಬಾಕಂದ 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 ಅಂತ ಶುರುವಾಯಿತು. 3ನೇ ಸ್ಕ್ರೀನ್. ಈಗ 4ನೇ ಸ್ಕ್ರೀನಲ್ಲಿ ಈ ಲೆಟರ್ ಬಂದಿದೆ. ಇದೆಲ್ಲ ಪೀಠಿಕೆಗಳು, ಪ್ರಿಪ್ರೇಷನ್. ಜನಗಳು ಅನ್ಸ್ಕೊಬೇಕು, ಹೌದಪ್ಪ ಗೌಡ್ರಿಗೆ ಎಷ್ಟು ನೋವಾಗಿರಬೇಕು, ಆ ಇಳಿ ಜೀವ ಹೆಂಗೆ ಅನುಭವಿಸ್ತಿರ್ಬೇಕು, ದೇಶಕ್ಕೆ ತಮ್ಮನ್ನೇ ತಾವು ತ್ಯಾಗ ಮಾಡಿದಂತಹ ಫ್ಯಾಮಿಲಿ ಅಂದರೆ ಹೆಂಗೆ ಹೇಳಿ. ಇವರ ತಾತೃ ಮುತ್ತಾತೃ ಎಲ್ಲ ನಮ್ಮ ಕೃಷ್ಣರ ಒಡೆಯರಿದ್ರಲ್ಲ, ಮಹಾರಾಜ. ಈಗ ಮಹಾರಾಜರು ಅಂತ ಹೇಳಿದರೆ ಇಡೀ ಕರ್ನಾಟಕದಲ್ಲಿದ್ದ ಆಸ್ತಿಯನ್ನು ಬಿಟ್ಟುಕೊಟ್ಟಾರೆ ಜನಗಳಿಗೆ. ಅಲ್ಲಿ KRS ಅಲ್ಲಿ ಒಂದು ಡ್ಯಾಮ್ ಇಡೀ ಅದರಲ್ಲಿ ಹೇಳ್ತಾರೆ, ಮಹಾರಾಣಿ ತನ್ನ ಕೃಷ್ಣರಾಜ ಒಡೆಯರೆಲ್ಲ ಮನೆಯಲ್ಲಿರುವ ಚಿನ್ನಗಳನ್ನು ಮಾರ್ಬಿಟ್ಟು ಕಾವೇರಿಗೆ ಒಂದು ಅಲ್ಲಿ ಕಬಿನಿಯಲ್ಲಿ ಒಂದು ಕಟ್ಬಿಟ್ಟು ಇಡೀ ಕರ್ನಾಟಕ, ಬೆಂಗಳೂರು ಇವತ್ತು ನಾವು ಬದುಕ್ತಾ ಇದೀವಲ್ಲ, ಅದು ಅವರ ಭಿಕ್ಷೆ. ಹೌದು. ಅವ್ರು ಹೇಳಿದ್ರೆ ನಾವು ತ್ಯಾಗ ಮಾಡಿದ್ದೀವಿ ಅಂತ ಹೇಳಿದ್ರೆ, ಇವರು ಹೇಳುವುದೇ ನಾವು ತ್ಯಾಗ ಮಾಡಿದ್ದೀವಿ. ಇವರು ಮಹಾರಾಜರು ಇದ್ರು, ಎಲ್ಲ ಇವ್ರದ್ದು ಆಸ್ತಿಗಳನ್ನು ಮಾರ್ಬಿಟ್ಟು ಕನ್ನಂಬಾಡಿ ಕಟ್ಟೆ ಥರ ಎಲ್ಲ ಕಡೆ ಕಟ್ಟಿದ್ದಾರೆ ಇವರು. KRS ಎಲ್ಲ ಕಟ್ಟವ್ರೆ, ಕಟ್ಬಿಟ್ಟು ದಾನ ಮಾಡವ್ರೆ. ಕರೆಕ್ಟ್. ನಾವು ಮೈಸೂರು ಒಡೆಯರಿಗೆ ಒಂದು ಮನೆಯೂ ಬಿಟ್ಟುಕೊಟ್ಟಿಲ್ಲ ಲಾಸ್ಟಿಗೆ ಗೌರ್ಮೆಂಟು. ಹೌದು. ಅವ್ರಿಗೊಂದು ಮೂಲೆಯಲ್ಲಿ ಹಾಕ್ಬಿಟ್ಟು ಉಳಿದಿದ್ದನ್ನೆಲ್ಲ ಟಿಕೆಟ್ ತೋರಿಸಿ ನಾವು ತೋರಿಸ್ತಾ ಇದ್ದೀವಿ. ಪ್ಯಾಲೇಸ್ ಗ್ರೌಂಡು ಇನ್ನೂ ಬೊಬ್ಬೆ ಹೊಡಿತಾವ್ರೆ ಅವರು, ನಮಗೆ ಸ್ವಲ್ಪ ರೆಂಟ್ ತಗೊಳ್ಳಿಕ್ಕೆ ಬಿಡಿ ಅಂತ. ಇಷ್ಟು ಮಾಡಿದ ಮಹಾರಾಜರಿಗೆ ನಾವು ಬಿಟ್ಟಿಲ್ಲ. ಹೌದು. ಆದರೆ ಈ ಮಹಾರಾಜ ವಂಶ ಇದೆ ಅಲ್ವಾ, ಪಾಳೆಗಾರರ ವಂಶ ಇಲ್ಲ. ವಿಧಾನಸೌಧ ಕಟ್ಟಿಸಿದ್ದು ಇವರು, ಹೈಕೋರ್ಟ್ ಕಟ್ಟಿಸಿದ್ದು ಇವರು, ಆ ಕಡೆ GPO ಇದೆಲ್ಲ ಅದನ್ನು ಇವರೇ ಕಟ್ಟಿಸಿರೋದು, ಬೆಂಗಳೂರು ರೈಲ್ವೆ ಸ್ಟೇಷನ್ ಇವರು ಹಾಸನದಲ್ಲಿರೋ ಆಸ್ತಿ ಮಾರಿಬಿಟ್ಟು ಮಾಡಿರೋದು. ಹಾಸನ ಟು ಬೆಂಗಳೂರು ರೋಡ್ ಇದೆ ಅಲ್ವಾ, ರೈಲ್ ಇವ್ರದೇ ಸರ್. ಅಲ್ಲ ಅಲ್ಲ, ಅದು ಆ ಟ್ರೈನ್ ಇದೆ ಅಲ್ಲ, ಅದೇ ಟ್ರೈನನ್ನು ನಂಬ್ಕೊಂಡಿದ್ದು ನಾವು.
ಆ ಬುಲೆಟ್ ಟ್ರೈನನ್ನೇ ನಂಬ್ಕೊಂಡು ಓಟ್ ಹಾಕ್ತಾ ಇರೋದು. 60 ವರ್ಷ ಏನಕ್ಕೆ ಓಟ್ ಹಾಕಿರೋದು ಹೇಳಿ? ಇದನ್ನು ನಂಬ್ಕೊಂಡು. ಜಪಾನಲ್ಲಿ ಬುಲೆಟ್ ಟ್ರೈನ್ ಆಗೇ ಇರಲಿಲ್ಲ, ಆಗಲೇ ಬುಲೆಟ್ ಟ್ರೈನ್ ಬರುತ್ತೆ ಅಂತ ಓಟ್ ಹಾಕಿರೋದು. ನೀವು ಹೇಳುವ ಟ್ರೈನ್ ಅದು. ಹಾಸನ ಟು ಎಕ್ಸ್ಪ್ರೆಸ್ ಹೈವೇ ಇದೆ ಅಲ್ಲ, ಅದು ಇವರು ಕಿಂಗೇರಿ ಹತ್ರ ನೈಸ್ ರೋಡಲ್ಲಿ ಇರುವ ಎಲ್ಲ ಜಾಗಗಳಿದೆಯಲ್ಲ, ಅದನ್ನು ಮಾರಿ ಬ್ಯಾಂಕಲ್ಲಿ ಇಟ್ಬಿಟ್ಟು ಅದನ್ನು ಮಾಡಿಸಿರೋದು. ಇರ್ಬೋದು. ಹೌದು. ನಿಮಗೆ ಬೆಂಗಳೂರಲ್ಲಿ ಆಸ್ಪತ್ರೆಗಳಿದೆ ಅಲ್ವಾ, ಅದನ್ನು ಬೆಂಗಳೂರು ಏರ್ಪೋರ್ಟ್ ಇದೆಯಲ್ಲ ದೇವನಹಳ್ಳಿ, ಅದರ ಅಕ್ಕಪಕ್ಕ ಇರುವ ಸಾಫ್ಟ್ವೇರ್ ಪಾರ್ಕ್ಗಳು, ಅದರ ಅಕ್ಕಪಕ್ಕ ಇರುವ ಜಾಗಗಳನ್ನು ಮಾಡಿ ಕಟ್ಟಿಸಿ ಮಾಡಿರೋದು. ದಾನಿಗಳು, ಧರ್ಮಿಗಳು, ಮಹಾತ್ಮರು ದಾನ ಮಾಡವರೆ, ತ್ಯಾಗ ಮಾಡವ್ರೆ, ಎಲ್ಲದನ್ನು ತ್ಯಾಗ ಮಾಡವ್ರೆ. ಅವರ ಒಂದು ಮೊಮ್ಮಗನನ್ನು ಒಂದು ರೇಪ್ ಕೇಸಲ್ಲಿ ಸಭಿಸಲಿಕ್ಕಾಗದಷ್ಟು ನಾವು ನೀಚರ. ಇಷ್ಟೆಲ್ಲ ಕರ್ನಾಟಕವನ್ನೇ ಕಟ್ಟಿಕೊಟ್ಟ ಒಂದು ಫ್ಯಾಮಿಲಿಗೆ ಅವ್ರೇನು ಬಡವರಿದ್ರಾ? ಇಲ್ಲ. ಅವ್ರೇನು ಬಡ ರೈತರಿದ್ರಾ? ಇಲ್ಲ. ಮಹಾರಾಜರು ಕುಟುಂಬ ದಾನ ಮಾಡವ್ರೆ. ಈಗೆಲ್ಲ ಕಳ್ಕೊಂಡ್ಬಿಟ್ಟು ಸ್ವಲ್ಪ ಉಳಿದಿದೆ ಆಸ್ತಿ. ಎಲ್ಲ ಫ್ಯಾಮಿಲಿದು ಒಟ್ಟು ಹಾಕಿದ್ರೆ ಒಂದು 4,000-5,000 ಕೋಟಿ ಆಗ್ಬೋದು. ಎಲ್ಲ ಉಳಿದಿದ್ದು ಸ್ವಲ್ಪ ಉಳಿದಿದೆ. ನಾವು ಎಷ್ಟು ನಿಷ್ಠಾವಂತರಾಗಿರ್ಬೇಕು ಅವರಿಗೆ. ಇಷ್ಟು ದೊಡ್ಡ ಚಿಕ್ಕ ರೇಪ್ ಕೇಸು ತಾಳ್ಮೆ ಇಲ್ಲದೆ ನಾವು, ಗೌಡ್ರು ಹೇಳೋದು ಕರೆಕ್ಟ್ ಅಲ್ವಾ? ತಾಳ್ಮೆಯಿಂದ ಇರಿ ನೀವು. 27 ದಿನ ಅಷ್ಟೇ ಆಗಿರೋದು. ತಾಳ್ಮೆಯಿಂದ ಕಾಯಿರಿ, ತಾಳ್ಮೆ ಬಿಡಬೇಡಿ. ದೇವರೊಬ್ಬ ಇದ್ದಾನೆ, ಪದ ತಳದಲ್ಲಿ ಇಟ್ಟಿದ್ದೀನಿ, ಭಗವಂತನ ಪದ ತಳದಲ್ಲಿ ಇರಿಸಿದ್ದೀನಿ. ನಾವು ಧರ್ಮಸ್ಥಳದಲ್ಲೂ ನೋಡಿದ್ದೀನಿ ಈ ಪದ ತಳ, ಆಣೆ ಪ್ರಮಾಣಗಳನ್ನು ನಾನು ನೋಡಿದ್ದೀನಿ. ಕರೆಕ್ಟ್. ಆಣೆ ಪ್ರಮಾಣಗಳು ಈ ಪದತಳದಲ್ಲಿ ಏನು ಇಟ್ಟಿದ್ದಾರೆ ನೋಡಿ, ಅದೇ ಪದದಳದಲ್ಲಿ ಪ್ರತಿ ಕುಟುಂಬದ ಕಣ್ಣೀರು, ಸಂತ್ರಸ್ತೆಯರ ಕಣ್ಣೀರು, ಅವರ ಗಂಡಂದಿರ ಕಣ್ಣೀರು, ಅವರ ಮಕ್ಕಳ ಕಣ್ಣೀರು, ಮಗಳ ಕಣ್ಣೀರು, ಅಳಿಯಂದಿರ ಕಣ್ಣೀರು, ಊರಿನ ಇಡೀ ಹೆಣ್ಣು ಮಕ್ಕಳ ಕಣ್ಣೀರು ಆ ಪದತಳ ದೇವ್ರದ್ದು ತೊಳಿಲಿರ್ಲಿಕ್ಕಲ್ವಾ? ಇವರು ಪದತಳದಲ್ಲಿ ಇಡುವಾಗ ಆ ಕಣ್ಣೀರಿನ ನದಿಯಾಗಿ ಹರಿದ್ಬಿಟ್ಟು ತೊಳೆದಿರ್ಬೋದು ದೇವರ ಪದತಳ. ಅದಕ್ಕೆ ಮುಳುಗ್ತಾ ಇರೋದು.